ನಾನು ಈಗ ಹೇಳಿ ಹೊರಟಿದ್ದನ್ನು ಹೇಳಬಾರ್ದು ಆ್ಯಕ್ಚುಲಿ. ಯಾಕಂದರೆ ಮತ್ತೊಬ್ಬರಿಗೆ ನಾವು ತೊಂದರೆ ಕೊಡೋದು ತಪ್ಪಾಗುತ್ತೆ. ಆದರೆ ನಿಮಗೆ ನೂರಾರು ರೀತಿಯಿಂದ ಅವ್ರು ತೊಂದರೆ ಕೊಟ್ಟು ನಿಮ್ಮ ಜೀವನವನ್ನು ಬರ್ಬಾದ್ ಮಾಡ್ಯಾರ, ನಿಮ್ಮ ಮನಸ್ಸಿಗೆ ಖಿನ್ನತೆ ತಂದಾರ, ನಿಮ್ಮ ಜೀವನವನ್ನು ದುಃಖಮಯ ಮಾಡ್ಯಾರ ಅಂದಾಗ, ಮತ್ತು ನೀವು ಬಂದು ನನ್ನ ಮುಂದೆ ದುಃಖದಿಂದ ಹೇಳ್ಕೊಳ್ತೀರಿ ಅಂದಾಗ ಇದೊಂದು ನಿಮಗೆ ಹೆಲ್ಪ್ ಆದ್ರೆ ಅದು ನಿಮಗೆ ನಿಮ್ಮ ಕರ್ಮ, ನಿಮ್ಮ ಧರ್ಮ. ನಾವು ವಕೀಲ ಇದ್ದಂಗೆ, ಅದು ವಕೀಲರು ಕೊಲೆಗಾರನ ಸಹಿತ ರಕ್ಷಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಂಗೆ ನೀವು ನನ್ನ ಮುಂದೆ ಬಂದು ಹೇಳ್ತೀರಿ, ನಿಮ್ಮನ್ನು ರಕ್ಷಿಸೋದು ನಮ್ಮ ಧರ್ಮ ಅಂತ ತಿಳ್ಕೊಂಡು ತಪ್ಪು ಒಪ್ಪು ಇದೇ ಜಿಜ್ಞಾಸೆ ಒಳಗೆ ನಾನು ಇದುವರೆಗೆ ಇದ್ರ ಬಗ್ಗೆ ಹೇಳಲಾರ್ದೆ ಉಳಿದಿದ್ದೆ. ಈಗ ನೀವೆಲ್ಲರೂ ಶತ್ರುಬಾಧೆಯಿಂದ ಜರ್ಜರಿತರಾಗಿದ್ದೇವೆ. ಆ ಶತ್ರುಗಳು ಒಳಗೂ ಹೊರಗೂ ನಿಮ್ಮ ಏನು ಎಲ್ಲ ಕಡೆ ತುಂಬಿದಾರ. ಅದರಿಂದ ನಿಮ್ಮ ಜೀವನ ದುಃಖಮಯ ಆಗ್ಯದ. ಅದಕ್ಕೆ ಹಂಗೇನಾದರೂ ನಿಮಗೆ ಶತ್ರುಬಾಧೆ ಇದ್ದಲ್ಲಿ ಶನಿವಾರ ದಿನ, ಸರಿಯಾಗಿ ಕೇಳ್ಕೊಳ್ಳಿ, ಶನಿವಾರ ದಿನ 11 ಕರಿ ಉದ್ದು ತೆಗೆದುಕೊಳ್ಳಿ. 11 ಕರಿ ಉದ್ದು ಶನಿವಾರ 11 ಕರಿ ಉದ್ದು ತೆಗೆದುಕೊಂಡು ಅದನ್ನು ಚಿಕ್ಕ ಕರಿ ಅರಿವೆ ಒಳಗಾಯಿತು, ಅಥವಾ ಕರಿ ಅರಿವೆ ಸಿಗದೆ ಹೋದರೆ ಕರಿ ಕಾಗದ ಅದರೊಳಗೆ ಪೊಟ್ಟಣ ಟೈಪ್ ಕಟ್ಟಿ ನಿಮ್ಮ ಶತ್ರುವಿನ ಹೆಸರೇಳಿ ಫೂ ಫೂ ಅಂತ ಊದ್ರಿ. ಅದನ್ನು 5 ಸಲ ಊದಿ ಮತ್ತೆ ಜಾಲಿ ಗಿಡಕ್ಕೆ ಹೋಗ್ಬೇಕು. ಜಾಲಿ ಗಿಡದೊಳಗೆ ಒಂದು ವಿಚಿತ್ರ ಶಕ್ತಿ ಅದು. ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ. ಜಾಲಿ ಗಿಡದ ಬಿಡಕ್ಕೆ ಹೋಗ್ರಿ. 1 ಇಂಚ್ ತೆಗೀರಿ. ತೆಗೆದು ಅದನ್ನು ಏನು ಕರಿ ಅರಿವಿಯೊಳಗೆ ಅಥವಾ ಕರಿ ಕಾಗದದೊಳಗೆ ಏನು 11 ಉದ್ದಿನ ಕಾಳನ್ನು ಕಟ್ಟಿರ್ತೀರಿ, ಅದನ್ನು ಶನಿವಾರ ದಿವಸವೇ, ಮತ್ತು ಶನಿವಾರ ದಿವಸ ಗೋಧೂಳಿ ಮುಹೂರ್ತ ಅಂದರೆ ಸುಮಾರು 5 ರಿಂದ 7 ಅಂತ ತಿಳ್ಕೊರಿ. 5 ರಿಂದ 7 ಅದನ್ನು ತೆಗೆದುಕೊಂಡು ಹೋಗಿ ಜಾಲಿ ಗಿಡದ ಬುಡಕ್ಕೆ ಇಟ್ಟು ಬನ್ನಿ, ಉಗಿದು ಬನ್ನಿ. 1 ಇಂಚ್ ತೆಗೆದು ಉಗಿದು ಬಂದ್ರೆ ಮಾರನೇ ದಿವಸ ರವಿವಾರ ದಿವಸ ಮತ್ತೆ ಹೋಗಿ ಜಾಲಿ ಗಿಡಕ್ಕೆ ಮತ್ತೆ ನಮಸ್ಕಾರ ಮಾಡಿ, ಮತ್ತೆ ನಿನ್ನೆ ಹುಗಿದಂಥ, ಶನಿವಾರ ದಿನ ಹುಗಿದಂಥ ಆ 11 ಉದ್ದಿನ ಕಾಳನ್ನು ಹುಗಿದಿರ್ತಿರಲ್ಲ, ಅದನ್ನು ತೊಗೊಂಬಂದು ನಿಮ್ಮ ಶತ್ರು ಯಾರು ಇರ್ತಾರ ಅವ್ರ ಮನ್ಯಾಗ ಹೋಗಿ ಹೆಂಗಾರ ಅದನ್ನು ಬಿಸಾಕಿ ಬನ್ನಿ. ಇಷ್ಟೇ. ಪಟ್ಟಣ ಅಲ್ಲ, ಕೇವಲ 11 ಉದ್ದಿನ ಕಾಳನ್ನು ಸುಮ್ಮನೆ ಅವ್ರಿಗೆ ಗೊತ್ತಾಗುತ್ತೆ. ಹಾಗೆ ಸುಮ್ಮನೆ ಎಲ್ಲೋ ಮೂರಿ ಒಳಗೆ ಎಲ್ಲೋ ಅವ್ರಿಗೆ ಕಾಣಲಾರ್ದಂಗೆ ಎಸೆದು ಬಂದುಬಿಡ್ರಿ. ಎಸೆದು ಬರ್ರಿ. ಕೇವಲ 21 ದಿವಸ ನೋಡಿ ಅದನ್ನು. ಅವರು ನಿಮಗೆ ಎಷ್ಟು ತ್ರಾಸು ಕೊಡ್ತಾರಲ್ಲ ಆ ತ್ರಾಸು ಅವ್ರಿಗೆ ಆಗ್ತದೆ. ಅವರಲ್ಲಿ ಜಗಳ ಆಗ್ತದೆ. ಒಮ್ಮೊಮ್ಮೆ ಅಂತಂಬರಲ್ಲಿ ಜಗಳ, ಮನೆಯಾಗ ಜಗಳ, ಅವ್ರದ್ದು ಸ್ವಾಧೀನ ತಪ್ಪಿಡ್ತದೆ, ಅವ್ರ ಮನಸ್ಸು ಇದಾಗ್ತದೆ. ಹಂಗೆ ಅದನ್ನು ನೋಡಿ ಅದು ಇದಾಗಲಿಕ್ಕಪ್ಪ ಮತ್ತು ಇದನ್ನು ಸಹಿತ 3 ಸಾರಿ ಮಾಡಬೇಕು. ಇದನ್ನು 3 ಸಾರಿ ಮಾಡಬೇಕು ಮಿನಿಮಮ್ 3 ಸಾರಿ ಮಾಡಬೇಕು. 2 ದಿವಸಕ್ಕೊಮ್ಮೆ ಅಂತ ನೀವು ಕೇಳ್ತೀರಿ. ಮತ್ತು ಇದು 21 ದಿವಸನ. 21 ದಿನ ಅಂತ ಯಾಕೆ ಅಂತೀವಪ್ಪ ಅಂದ್ರೆ ಇಲ್ಲಿ ನ್ಯೂಮರಿಕ್ ಕೋಡ್ ಅಂತ ಬರ್ತಾವೆ. 21 ದಿವಸ, 111 ದಿವಸ. ಯಾಕಪ್ಪ ಅಂದ್ರೆ ಅದು 2 1 3 2 1 3 ಆಗ್ತದೆ. 3 ಅಂಕಿಗೆ ಭಾಳ ಮಹತ್ವದ, ಪ್ರಾಶಸ್ತ್ಯದ ಮುಹೂರ್ತ ಇದು ನಂಬರ್. ಆ ಥರ 111 ದಿವಸ ಯಾಕೆ ಹೇಳ್ತೀವಪ್ಪ ಅಂತಂದ್ರೆ 1 1 1 3 ಆಯಿತು. 2 1 3 1 1 3 ಹೀಗೆ. ಅದಕ್ಕೆ ಏನಾದರೂ ನೀವು ಒಂದು ಸಾಧನ ಮಾಡಬೇಕಾ, ನಿಮಗೆ 111 ದಿವಸ ಮಾಡಿರಿ, 111 ದಿವಸ ಮಾಡಿರಿ ಅಂತ ಅಂತೀವಿ ನಾವು. ಆನಂತರ ಮಂತ್ರ ಅನ್ಬೇಕಾದ್ರೆ 21 ಮಂತ್ರ ಅನ್ರಿ ಅಂತೀವಿ, ಇಲ್ಲ 54 ಅನ್ರಿ ಅಂತೀವಿ, ಅಥವಾ 108 ಅನ್ರಿ ಅಂತೀವಿ ನಾವು. ಯಾತಕ್ಕೆ ಹೇಳಿ? 21 ಅಂದರೆ 3 ಅಂಕಿ ಬರ್ತದೆ ಕೊನೆಗೆ ಎಲ್ಲ ಕೂಡಿಸಿದಾಗ, ಹೌದಾ? 54 ಅಂದರೆ 5 4 9 ಬರ್ತದೆ. 3 9 6 ಇವೆಲ್ಲ ಅತ್ಯಂತ ಮಹತ್ವದ ದೈವಿ ಸಂಖ್ಯೆಗಳು ಅಂತೀವಿ ನಾವು. ಮತ್ತು 108 ಅನ್ರಿ ಅಂತಂತಾರಲ್ಲ, 1 8 9 ಅದು 9. ಹೀಗಾಗಿ 21 54 111 ಅದು 108. ಈ ಅಂಕಿಗಳಿಗೆ ಭಾಳ ಪ್ರಾಶಸ್ತ್ಯದ ಕಾರಣ ನೀವು ಅದನ್ನು 21 ದಿವಸ ಆದಮೇಲೆ ಇದು ಮಾಡಬೇಕು.
ಮತ್ತು ಹಾಗಾದರೆ 11 ಅಂತ ಹೇಳಿದ್ರಲ್ಲ ಅಂತ ಅನ್ಬೇಡಿ. ಇದು ತಾಂತ್ರಿಕ ಜಗತ್ತಿನೊಳಗೆ ಇದು ಕೆಲವು ಕ್ರಿಯೆಗಳು ಬರ್ತಾವೆ. ಒಂದೊಂದು ಕ್ರಿಯೆಗೆ ಒಂದೊಂದು ಅಂಕಿಗಳು ಬರ್ತಾವೆ. ನಿಮ್ಮ ಪಾಸಿಟಿವಿಟಿ ತೊಗೋಬೇಕಾತಪ್ಪ ಅಂತಂದ್ರೆ ಇವು ಇದು ಬೇಕು. ಇದು 3, 6, 9 ಅದ್ರಾಗ 3, 6, 9 369 ಮಾತ್ರ ಮತ್ತಿಷ್ಟು ಪವರ್ಫುಲ್ ಅದ ಆ್ಯಕ್ಚುಲಿ. ಆ ಮತ್ತು ಇರಲಿ. ಮತ್ತು ಬೇರೆ ಸಮಯದೊಳಗೆ ನಾನು ಹೇಳ್ತೀನಂತೆ. ಸದ್ಯಕ್ಕೆ ಶತ್ರು ಬಾಧೆಯಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಲಿಕ್ಕೆ 11 ಉದ್ದಿನ ಕಾಳಿನಿಂದ ಅವರ ಹೆಸರು ಹೇಳಿ ಉಫ್ ಉಫ್ ಅಂತಿಕೊಂಡು ಅದ್ರ ಮೇಲೆ ಸ್ವಲ್ಪ ಉಗುಳಿಸಿ ಹಿಡಿಬೇಕು. ನಿಮ್ಮದು ಉಗುಳಿಸಿ ಹಿಡಿಯುವಂಗೆ ಉಫ್ ಉಫ್ ಅಂತ ಊದಿ ಅದನ್ನು ಜಾರಿಗಿಡದ ಬುಡಕ್ಕೆ ಹೋಗೋದು. ಮಾರನೇ ದಿವಸ ತೊಗೊಂಡು ಅದನ್ನು ಒಯ್ದು ಶತ್ರುವಿಗೆ ತಿಳಿಯದ ಹಾಗೆ ಅವರ ಮನೆಯಲ್ಲಿ ಹಾಕಿ ಬನ್ನಿ. ಇದು ಸಾಧ್ಯ ಐತೆ ನೋಡಿ. ಯಾಕಂದ್ರೆ ಶತ್ರು ಮನೆ ಅಂತಂದ್ರೆ ಮತ್ತು ಅಲ್ಲಿ ಸಾಧ್ಯವೇ ಇಲ್ಲಲ್ಲ. ಅದ್ರ ಕೆಲವು ಮಂದಿಗೆ ಸಾಧ್ಯ ಆಗ್ತದೆ. ಎದುರಿಗೆ ಮಿತ್ರರಾಗಿ ಶತ್ರುಗಳಿರ್ತಾರಲ್ಲ, ಅಂಥವ್ರ ಮನೆಗೆ ಮಿತ್ರರಂತೆ ವರ್ತಿಸ್ತಾ ಶತ್ರುಗಳಿರ್ತಾರೆ. ಬೆನ್ನಾಗಿ ಚೂರಿ ಇರುವಂಥ ಶತ್ರುಗಳಿರ್ತಾರೆ. ಅದಕ್ಕೆ ನೀವು ಮನೆಗೆ ಹೋಗ್ತೀರಿ ಬರ್ತಿರ್ತೀರಿ ಕರೆ, ಆದರೆ ಒಳಗೆ ಅವ್ರು ಮಸಲತ್ತು ಮಾಡ್ತಿರ್ತಾರೆ. ಹಂಗೆ ನಿಮಗೆ ಅನಿಸಿದ್ದಲ್ಲಿ ಇದನ್ನು ಹಾಕಿ ಬನ್ನಿ. ಅವಾಗ ನೋಡಿ 3 ಸಲ ಮಿನಿಮಮ್ 3 ಸಲ ಮಾಡಿ ಅಷ್ಟೇ. 21 ದಿವಸ ಅಂದರೆ 2, 1, 3 21 ದಿವಸ ಅದರಂತೆ 3 ಸಲ ಮಾಡಿರಿ. ಒಳ್ಳೆಯದಾಗಲಿ ನಿಮಗೆ. ನಿಮ್ಮ ಕಷ್ಟ ಪರಿಹಾರ ಆಗಲಿ ಅಂತ ಆಶಿಸ್ತೀನಿ. ಶ್ರೀ ಗುರುದೇವ್.